ಸ್ನೇಹಿತರೆ ನಮಸ್ಕಾರ. ಬದುಕಲು ಕಲಿಯಿರಿ ಪುಸ್ತಕದ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ದುಷ್ಕರ್ಮಗಳ ವೈವಿಧ್ಯ. ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಪರರ ನರಳಾಟವನ್ನು ಕಂಡು ಕಾಣದಂತೆ ನಟಿಸುವುದು ದೋಷ ಅಥವಾ ಅಪರಾಧ ಆಗುತ್ತದೆ ಎನ್ನುತ್ತಾರೆ ಕೆಸಿ. ಸಹಾನುಭೂತಿಯನ್ನು ತೋರಿಸಬೇಕಾದಲ್ಲಿ ಅದನ್ನು ತೋರಿಸದಿದ್ದರೆ ಆಗ ಮಾಡಬೇಕಾದ ಕಾರ್ಯವನ್ನು ಮಾಡದ ತಪ್ಪಿಗೆ ಭಾಗಿಗಳಾಗುತ್ತೇವೆ. ಆರ್ತರಿಗೆ, ಕಷ್ಟದಲ್ಲಿ ಸಿಲುಕಿದವರಿಗೆ ಸಹಾಯ ಮಾಡುವುದಿರಲಿ, ಅವರ ಮನ ನೋಯುವಂತೆ ಟೀಕಿಸಿ ಹೀಯಾಳಿಸುವುದರಿಂದಲೂ ಮಾಡಬಾರದ ಕೆಲಸ ಮಾಡಿದ ತಪ್ಪಿಗೆ ಒಳಗಾಗುತ್ತೇವೆ. ಅಂತಹ ದುಷ್ಕರ್ಮದ ಫಲ ಏನು ಗೊತ್ತಾ? ಮುಂದಿನ ವಿಷಯ ನಿದರ್ಶನಗಳ ಸಾಕ್ಷ್ಯ. ಮೊದಲನೆಯದಾಗಿ, ಈ ಜನ್ಮದಲ್ಲಿ ಹುಟ್ಟು ಕಿವುಡಾಗಿರುವ ವ್ಯಕ್ತಿ ಪೂರ್ವ ಜನ್ಮದಲ್ಲಿ ಸಹಾಯಕ್ಕಾಗಿ ಅಂಗಲಾಚಿ ದೈನ್ಯದಿಂದ ಬೇಡುವವರಿಗೆ ಕಿವುಡನಂತೆಯೇ ವರ್ತಿಸಿದ್ದ. ಎರಡನೆಯದಾಗಿ, ಈ ಜೀವನದಲ್ಲಿ ಬೆನ್ನು ಮೂಳೆಯ ಕ್ಷಯದಿಂದ ನರಳುವ ವ್ಯಕ್ತಿಯೊಬ್ಬ ತನ್ನ ಹಿಂದಿನ ಜೀವನದಲ್ಲಿ ಇತರರನ್ನು ಮೊನಚಾದ ಮಾತುಗಳಿಂದ ಇರಿದು ತೀವ್ರವಾಗಿ ನೋಯಿಸಿದ ಅವನಾಗಿದ್ದ. ಮೂರನೆಯದಾಗಿ, ತೀವ್ರವಾದ ಅಸ್ತಮಾ ರೋಗದಿಂದ ನರಳುವಾತ ತನ್ನ ಹಿಂದಿನ ಜೀವನದಲ್ಲಿ ಇನ್ನೊಬ್ಬರ ಬಾಳನ್ನು ಮೆಟ್ಟಿಯೇ ಬದುಕಿದವನಾಗಿದ್ದ. ತನ್ನ ಬಾಳಿಗೂ ಒಂದಾನೊಂದು ದಿನ ಕಷ್ಟ ಬಂದಿತ್ತು ಎಂಬ ಕಲ್ಪನೆ ಎಂದೂ ಆ ಜನ್ಮದಲ್ಲಿ ಆತನನ್ನು ಕಾಡಿರಲಿಲ್ಲ. ಈ ಜನ್ಮದಲ್ಲಿ ಅದರ ಫಲ ಆತ ಉಣ್ಣಬೇಕಾಗಿದೆ. 11 ವರ್ಷ ವಯಸ್ಸಾದರೂ ಹುಡುಗನೊಬ್ಬ ಹಾಸಿಗೆಯಲ್ಲಿ ರಾತ್ರಿ ಹೊತ್ತು ಮೂತ್ರ ಮಾಡಿಕೊಳ್ಳುತ್ತಿದ್ದ. ಆತನ ತಂದೆ ತಾಯಿಗಳು ಆ ದುರಭ್ಯಾಸವನ್ನು ಹೋಗಲಾಡಿಸಲು ಬಹಳ ಶ್ರಮಪಟ್ಟರೂ ಸಫಲರಾಗಿರಲಿಲ್ಲ. ಕೊನೆಗೆ ಕೆಸಿಯನ್ನು ಕೇಳಿಕೊಂಡಾಗ ಆ ಹುಡುಗನ ಸಮಗ್ರ ಕರ್ಮದ ಹಿನ್ನೆಲೆಯ ಅರಿವಾಯಿತು. ಪ್ಯೂರಿಟನ್ನರ ಕಾಲದಲ್ಲಿ ಫ್ರಾನ್ಸಿನ ಆಸ್ಥಾನದಲ್ಲಿದ್ದ ಆತ ಮಂತ್ರಿಯಾಗಿದ್ದ. ಶಿಕ್ಷೆಗೆ ಗುರಿಯಾದವರನ್ನು ಕೊಳವೊಂದಕ್ಕೆ ನೂಕಿ ಅವರ ಕಷ್ಟವನ್ನು ನರಳಾಟವನ್ನು ಕಂಡು ಆನಂದ ಪಡುತ್ತಿದ್ದ. ಆ ದುಷ್ಟ ಕ್ರಿಯೆಯ ಸಂಕೇತವೋ ಎಂಬಂತೆ ಈ ಜನ್ಮದಲ್ಲಿ ರಾತ್ರಿ ಹೊತ್ತು ಮೂತ್ರದ ಹೊಳೆಯಲ್ಲಿ ತಾನೇ ಬಿದ್ದುಕೊಳ್ಳುವ ಪರಿಸ್ಥಿತಿ ಅವನಿಗೆ ಬಂದಿತ್ತು. ಕೆಸಿಯ ಸಲಹೆಯನ್ನು ತಂದೆ ತಾಯಿಗಳು ಅನುಸರಿಸಿದಾಗ ಹುಡುಗನಲ್ಲಿ ಬದಲಾವಣೆ ಕಂಡುಬಂತು. ರಾತ್ರಿ ನಿದ್ರಿಸಲು ಆರಂಭಿಸಿದಾಗ ಹುಡುಗನ ಕಿವಿಯಲ್ಲಿ, ನೀನು ಒಳ್ಳೆಯವನು, ನೀನು ಎಂದಿಗೂ ಇಂತಹ ಅಸಹ್ಯ ತಪ್ಪುಗಳನ್ನು ಮಾಡಲಾರೆ, ನಿನ್ನಿಂದ ಒಳಿತನ್ನೇ ನಿನ್ನ ಹಿರಿಯರು ನಿರೀಕ್ಷಿಸುತ್ತಿದ್ದಾರೆ, ಅಜ್ಞಾನದಿಂದ ಉಂಟಾದ ದುಷ್ಕರ್ಮಕ್ಕಾಗಿ ನೀನು ನಿಜವಾಗಿಯೂ ಪಶ್ಚಾತ್ತಾಪ ಪಟ್ಟಿದ್ದೀಯ ಎಂದು 1 ವಾರದವರೆಗೆ ಹೇಳಿದರು. ನಂತರ ವಾರಕ್ಕೊಮ್ಮೆ, ಬಳಿಕ ತಿಂಗಳಿಗೊಮ್ಮೆ ಈ ಮಾತುಗಳನ್ನು ಹೇಳುತ್ತಿದ್ದರು. ಹುಡುಗನು ಸ್ವಲ್ಪ ಕಾಲದಲ್ಲಿಯೇ ಈ ದುರಭ್ಯಾಸದಿಂದ ಪಾರಾದ. ಮುಂದಿನ ವಿಷಯ ಬೇಡ ನಿರಾಶಾವಾದ. ಕರ್ಮವೆಂದರೆ ದುಷ್ಕರ್ಮ ಫಲವೆಂದೇ ಅರ್ಥವಲ್ಲ. ಯಾವ ಕರ್ಮವೂ ವ್ಯರ್ಥವಾಗದು, ಅದರ ಫಲ ದೊರೆಯುತ್ತದೆ ಎನ್ನುತ್ತಾನೆ ಕೆಸಿ. ನಿಷ್ಪಕ್ಷಪಾತವಾಗಿ ಕರ್ಮ ನಿಯಮ ಕೆಲಸ ಮಾಡುವುದರಿಂದ ನಮ್ಮ ದುಷ್ಕರ್ಮಗಳಿಗೆ ಸರಿಯಾದ ಶಿಕ್ಷೆ ದೊರಕುವುದಲ್ಲದೆ ಸತ್ಕರ್ಮಗಳಿಗೆ ಯೋಗ್ಯವಾದ ಬಹುಮಾನವೂ ದೊರಕುವುದು. ಈ ನಿಯಮವನ್ನು ಸರಿಯಾಗಿ ಸ್ಪಷ್ಟವಾಗಿ ತಿಳಿದುಕೊಂಡಲ್ಲಿ ನಿರಾಶಾವಾದ ನಮ್ಮ ಬಳಿ ಸುಳಿಯದು. ನಮ್ಮ ಕೃತ್ಯಗಳಿಂದ ಪ್ರತಿ ಕ್ಷಣವೂ ನಾವು ನಮ್ಮ ಭವಿಷ್ಯವನ್ನು ನಿರ್ಮಿಸುತ್ತಿದ್ದೇವೆ ಎಂಬುದನ್ನು ಅರಿತು ಸುಧಾರಣೆಯ ದಾರಿ ತುಳಿಯಬೇಕು ಎನ್ನುವ ಕೆಸಿ ಉಲ್ಲೇಖಿಸಿದ ಒಂದು ಘಟನೆ ಹೀಗಿದೆ. ಅಮೆರಿಕಾದಲ್ಲಿ ತರುಣಿಯೊಬ್ಬಳು ಅತಿ ಸುಂದರ ಹಸ್ತಗಳ ಛಾಯಾಚಿತ್ರಕ್ಕೆ ಉಗುರು ಶೃಂಗಾರ ಸಾಧನಗಳ ಪ್ರಚಾರಕ್ಕಾಗಿ ಹೆಚ್ಚಿನ ಕಂಪನಿಗಳಿಂದ ವಿಶೇಷ ಬೇಡಿಕೆಗಳು ಬರುತ್ತಿದ್ದವು. ಕಂಪನಿಯ ಏಜೆಂಟರುಗಳು ಆಕೆಯ ಹಸ್ತಗಳ ಛಾಯಾಚಿತ್ರಕ್ಕಾಗಿ ಬಹಳಷ್ಟು ಸ್ಪರ್ಧೆಯಿಂದ ಮುನ್ನುಗ್ಗುತ್ತಿದ್ದರು.
ಆಕೆ ಕೇಸಿಯಲ್ಲಿ ತನ್ನ ಬಳಿಗೆ ಹೇಳಿಕೆಯನ್ನು ನೀಡಬೇಕೆಂದು ಕೇಳಿಕೊಂಡಳು. ಆಗ ತಿಳಿದಿದ್ದಿಷ್ಟು: ಅವಳು ತನ್ನ ಹಿಂದಿನ ಜೀವನದಲ್ಲಿ ಇಂಗ್ಲೆಂಡಿನ ಕಾನ್ವೆಂಟ್ ಒಂದರಲ್ಲಿ ತನ್ನ ಜೀವನವನ್ನೆಲ್ಲ ಅನಾಥ ಮಕ್ಕಳ ಶುಶ್ರೂಷೆಯಲ್ಲಿ ಕಳೆದಿದ್ದಳು. ಇತರರ ದೃಷ್ಟಿಯಲ್ಲಿ ಅಸಹ್ಯವೆನಿಸಬಹುದಾದ ಕೆಲಸವನ್ನು, ಹೇ ಭಗವಾನ್, ನನ್ನನ್ನು ಈ ಸ್ಥಾನದಲ್ಲಿ ಇರಿಸಿದ್ದೀಯೇ, ನಾನು ಈ ಎಲ್ಲ ಕೆಲಸಗಳನ್ನು ಮಾಡುತ್ತೇನೆ, ನಿನ್ನ ಪ್ರೀತಿಗಾಗಿ ಮಾಡುತ್ತೇನೆ, ಅದನ್ನು ಸರಿಯಾಗಿ ಶ್ರದ್ಧೆಯಿಂದ ಮಾಡುವ ಶಕ್ತಿಯನ್ನು ಕೊಡು ಎಂದು ದಿನವೂ ಪ್ರಾರ್ಥಿಸುತ್ತಾ ಪೂರ್ಣ ಸಮರ್ಪಣೆಯ ಜೀವನ ನಡೆಸಿದ್ದಳು. ಪುಟ್ಟ ಮಕ್ಕಳ ದೇಹ, ಮನಸ್ಸು, ಆತ್ಮ ಇವುಗಳ ಉನ್ನತಿಗಾಗಿ ತನ್ನನ್ನೇ ಸಮರ್ಪಿಸಿಕೊಂಡು ಶ್ರದ್ಧೆಯಿಂದ ದುಡಿದುದಕ್ಕಾಗಿ ಈ ಜೀವಿಯ ದೇಹ, ಮನಸ್ಸು, ಆತ್ಮಗಳು ಇಂದು ಅಪೂರ್ವ ಸೌಂದರ್ಯದಿಂದ ಕೂಡಿವೆ. ಪ್ರತಿಯೊಬ್ಬ ವ್ಯಕ್ತಿಯ ಶರೀರವೂ ಕೂಡ ಶರೀರಧಾರಿಯ ವ್ಯಕ್ತಿತ್ವದ ಇತಿಹಾಸದ ರಹಸ್ಯವನ್ನು ತಿಳಿಸುವ ಕೀಲಿಕೈ ಎನ್ನುತ್ತಾನೆ ಕೇಸಿ. ಮುಂದಿನ ವಿಷಯ: ಆನುವಂಶೀಯತೆ ಅಡಿಯಾಳು. ಆಧುನಿಕ ಮನೋವಿಜ್ಞಾನಿಗಳು ಮನುಷ್ಯರಲ್ಲಿ ಕಂಡುಬರುವ ವೈವಿಧ್ಯಕ್ಕೆ ಅವರ ತಂದೆ ತಾಯಿಗಳ ವಂಶವಾಹಕಗಳು ಅಂದರೆ ಜೀನ್ಸ್, ವಾತಾವರಣವೂ ಮುಖ್ಯ ಕಾರಣ ಎನ್ನುತ್ತಾರೆ. ಮಾನವನ ಪ್ರತಿಯೊಂದು ಪ್ರತಿಭೆಗೂ ಆನುವಂಶೀಯತೆಯನ್ನು, ಪ್ರತಿಯೊಂದು ರೋಗಕ್ಕೆ ಭೌತಿಕ ಕಾರಣಗಳನ್ನು ನೀಡುತ್ತಿರುವ ಮನೋವಿಜ್ಞಾನಿಗಳನ್ನು, ವೈದ್ಯಕೀಯ ತಜ್ಞರನ್ನು ಕೇಸಿಯು ಸತ್ಕಾರ ಕೂಟವೊಂದರಲ್ಲಿ ತಮ್ಮನ್ನು ಸತ್ಕರಿಸಲು ಆಮಂತ್ರಣ ಇತ್ತ ಮೂಲ ವ್ಯಕ್ತಿ ಅಥವಾ ಯಜಮಾನನ್ನು ಮರೆತು ತಮಗೆ ತಿಂಡಿ ತೀರ್ಥಗಳನ್ನೀಯುವ ಸೇವಕರಿಗೆ ಕೃತಜ್ಞತೆಯನ್ನು, ವಂದನೆ, ಶ್ಲಾಘನೆಯನ್ನು ಅರ್ಪಿಸುವ ಅತಿಥಿಗಳಿಗೆ ಹೋಲಿಸುತ್ತಾನೆ. ವಂದನೆಗಳು ಸಲ್ಲಬೇಕಾದುದು ಜಗನ್ನಿಯಾಮಕ ವಂಶವಾಹಕಗಳ ಸೂತ್ರಧಾರನಾದ ಆ ಯಜಮಾನನಿಗಲ್ಲವೇ? ಈ ನಿಟ್ಟಿನಲ್ಲಿ ಮಾನಸಿಕ ಆನುವಂಶೀಯತೆಯದೇ ಮೇಲುಗೈ ಎನ್ನುತ್ತಾನೆ ಆತ. ಯಾವುದೇ ಒಬ್ಬ ವ್ಯಕ್ತಿಯ ವೈಶಿಷ್ಟ್ಯ ಅಥವಾ ಪ್ರವೃತ್ತಿ ಅತ್ಯಂತ ಉನ್ನತಿಗೆ ಏರಬೇಕಾದರೆ ಹಲವು ಜನ್ಮಗಳ ಸಾಧನೆ ಬೇಕು ಎನ್ನುತ್ತಾನೆ ಕೇಸಿ. ಧೈರ್ಯ, ದೈವಭಕ್ತಿ, ಇಂದ್ರಿಯ ನಿಗ್ರಹ, ಸಂಗೀತಾಸಕ್ತಿ, ಪರಿಣತ ಸಾಹಿತ್ಯ ಪ್ರಜ್ಞೆ ಇವು ಒಂದು ಜೀವನದ ಸಾಧನೆಯ ಸಂಗ್ರಹವಲ್ಲ ಎಂಬುದನ್ನು ಸಾಧಾರವಾಗಿ ವಿವರಿಸುತ್ತಾನೆ. ಒಬ್ಬ ಬ್ಯಾಂಕ್ ಮ್ಯಾನೇಜರ್ಗೆ ಬಾಸ್ಕೆಟ್ಬಾಲ್ ಆಟದ ವ್ಯಾಮೋಹ ವಿಪರೀತವಾಗಿತ್ತು. ಅದರಿಂದಾಗಿ ಭಾನುವಾರದ ರಜೆಯಲ್ಲಿ ಚರ್ಚಿಗೆ ಹೋಗುವ ಸಂಪ್ರದಾಯವನ್ನು ಆತ ಮುರಿದಿದ್ದ. ಸಮಾಜ ಬಾಂಧವರು ಅವನ ಸಂಪ್ರದಾಯ ವಿರೋಧಿ ಮನೋಭಾವಕ್ಕೆ ಶಾಸ್ತಿ ಮಾಡಲು ಅವನನ್ನೇ ಬಹಿಷ್ಕರಿಸಬೇಕು ಎಂದಿದ್ದರು. ಆದರೆ ಅದಕ್ಕೆ ಮೊದಲು ಕೇಸಿಯನ್ನು ಸಂಧಿಸಿ ಅವನ ಅಭಿಪ್ರಾಯವನ್ನು ಕೇಳಿದರು. ಕೇಸಿ ಅವನ ಸುದೂರ ಭೂತಕಾಲದ ಸಂಸ್ಕಾರಗಳನ್ನು, ಜೀವನವನ್ನು ಕುರಿತು ಹೀಗೆ ಹೇಳಿದ: ಈ ಜೀವಿ ತನ್ನ ಹಿಂದಿನ 4ನೇ ಜನ್ಮದಲ್ಲಿ ಈಜಿಪ್ಟ್ ರಾಜ್ಯವೊಂದರ ಕೋಶಾಧಿಕಾರಿಯಾಗಿದ್ದನೆಂದು, ಹಿಂದಿನ 3ನೇ ಜನ್ಮದಲ್ಲಿ ವಿದೇಶಿ ವಸ್ತುಗಳನ್ನು ಪರ್ಷಿಯನ್ ವ್ಯಾಪಾರಿಯಾಗಿ ಆಮದು ಮಾಡಿಕೊಳ್ಳುತ್ತಿದ್ದನೆಂದು, ಹಿಂದಿನ 2ನೇ ಜನ್ಮದಲ್ಲಿ ರೋಮಿನ ಪ್ರಖ್ಯಾತ ಬಾಸ್ಕೆಟ್ಬಾಲ್ ಆಟಗಾರನಾಗಿದ್ದನೆಂದು, ಆನಂತರದ ಪೂರ್ವಜನ್ಮದಲ್ಲಿ ದೀನದಲಿತರಿಗೆ ಸಹಾಯ ಮಾಡುವ ಅತೀವ ಆಸಕ್ತಿಯುಳ್ಳ, ಅವರ ಕಷ್ಟಗಳಲ್ಲಿ ಸಹಾಯ ಮಾಡುತ್ತಿದ್ದು, ದೇಶದ ಸಾಮಗ್ರಿಗಳನ್ನು ರಫ್ತು ಮಾಡುವ ವ್ಯವಹಾರಗಳಲ್ಲಿ ಇದ್ದವ ಎಂದು ಬಯಲು ಮಾಡಿದ್ದ. ಅವೆಲ್ಲವುಗಳ ಫಲವಾಗಿ ಆತ ಆ ಜನ್ಮದಲ್ಲಿ ಬ್ಯಾಂಕ್ ಮ್ಯಾನೇಜರ್ನಾಗಿದ್ದು, ಬಡವರಿಗೆ ಬ್ಯಾಂಕ್ ಸಾಲಗಳ ಮೂಲಕ ಸಹಾಯ ನೀಡುವ, ಹಣದ ವ್ಯವಹಾರದಲ್ಲಿ ವಿಚಕ್ಷಣತೆಯನ್ನು ತೋರುವ, ಬಾಸ್ಕೆಟ್ಬಾಲ್ ಆಟದ ಮೇಲಿನ ಅತ್ಯಭಿಮಾನ ಹೊಂದಿರುವ, ತನ್ನ ಸ್ವಭಾವದ ಮೂಲಕ ತನ್ನ ಹಿಂದಿನ ಜನ್ಮಗಳ ಎಲ್ಲ ಸಂಸ್ಕಾರಗಳನ್ನು ತೋರುತ್ತಿದ್ದ. ಅಮೆರಿಕಾದಲ್ಲಿ ಪ್ರಖ್ಯಾತಳಾದ ಲೇಖಕಿಯೊಬ್ಬಳು ಹಿಂದಣ ಜನ್ಮದ ವೃತ್ತಾಂತವನ್ನು ಕೇಸಿ ಹೇಳಿದ್ದ. ಆಕೆ ತನ್ನ ಹಿಂದಿನ ಜನ್ಮದಲ್ಲಿ ಅಮೆರಿಕಾದಲ್ಲೇ ಪ್ರಸಿದ್ಧ ಅಭಿನೇತ್ರಿ, ನಾಟಕಗಾರ್ತಿಯಾಗಿದ್ದಳು.
ಹಿಂದಿನ 2ನೇ ಜನ್ಮದಲ್ಲಿ ಈಜಿಪ್ಟ್ ಚರ್ಚೊಂದರಲ್ಲಿ ಮದರ್ ಆಗಿದ್ದಳು. ಹಿಂದಿನ 3ನೇ ಜನ್ಮದಲ್ಲಿ ಪ್ಯಾಲೆಸ್ತೇನಿನ ಸದ್ಗೃಹಸ್ಥೆ. ಹಿಂದಿನ 4ನೇ ಜನ್ಮದಲ್ಲಿ ಚಿಕ್ಕ ಮಕ್ಕಳಿಗೆ ಆಧ್ಯಾತ್ಮಿಕ ಪಾಠ ಪ್ರವಚನ ನೀಡುವ ಅಧ್ಯಾಪಕಿ. ಪ್ರಸ್ತುತ ಜನ್ಮದಲ್ಲಿ ಲೇಖಕಿಯಾಗಿ ಆಕೆ ತಾಯಿ ಮಕ್ಕಳ ಸಂಬಂಧವನ್ನು, ಸಂಸಾರದ ಸಮಸ್ಯೆಗಳ ಕುರಿತು ಈಜಿಪ್ಟ್ ಸಂಸ್ಕೃತಿಯ ನೈಜ ಚಿತ್ರಣವನ್ನು ಹೃದಯಂಗಮವಾಗಿ ಚಿತ್ರಿಸುತ್ತಿದ್ದಳು. ಅವಳ ಸಾಹಿತ್ಯ ಕೃತಿಗಳ ಹಿನ್ನೆಲೆಯನ್ನು ಇಣುಕಿ ನೋಡಿದಾಗ ಆಕೆ ತನ್ನ ಹಿಂದಿನ ಎಲ್ಲ ಜನ್ಮಗಳ ಅನುಭವಗಳನ್ನು ಹೊರಸೂಸುತ್ತಿರುವಂತೆ ಭಾಸವಾಗುತ್ತಿತ್ತು. ಮುಂದಿನ ವಿಷಯ ಕರ್ಮದ ಮರೆಯಲ್ಲಿ ಉದ್ಯೋಗ. ಕಟ್ಟಡವನ್ನು ನಿರ್ಮಿಸಲು ಕಾಲಾವಧಿಯ ಉಪಯೋಗ ಮಾಡುವಂತೆ ಉದ್ಯೋಗವು ವ್ಯಕ್ತಿಯ ಆಧ್ಯಾತ್ಮಿಕ ಉನ್ನತಿಗೆ ಸಹಕಾರಿಯಾಗುವುದು. ಯಾವ ಉದ್ಯೋಗವೂ ಕೀಳಲ್ಲ, ಅದು ಸದ್ಯದ ವಿಕಾಸಕ್ಕೆ ಆ ವ್ಯಕ್ತಿಗೆ ಅಗತ್ಯ. ಕಟ್ಟಡದ ರಚನೆಯ ಮೊದಲ ಹಂತದಲ್ಲಿ ಕಾಲಾವಧಿಯನ್ನು ಉಪಯೋಗಿಸಿದಂತೆ. ಒಮ್ಮೆ ಕಟ್ಟಡವು ಪೂರ್ಣವಾದ ಮೇಲೆ ಕಾಲಾವಧಿಯ ಅವಶ್ಯಕತೆ ಇರುವುದಿಲ್ಲ. ಆಗ ಅದು ಕಟ್ಟಡದ ಸೌಂದರ್ಯವನ್ನು ಭಂಗಗೊಳಿಸುವುದು. ಹಾಗೆಯೇ ಜೀವಿ ತನ್ನ ನೈಜ ಸ್ವರೂಪವನ್ನು ತಿಳಿದು ಪರಿಪೂರ್ಣತೆಯನ್ನು ಪಡೆಯುವವರೆಗೂ ಒಂದಲ್ಲ ಒಂದು ಉದ್ಯೋಗವನ್ನು ಅವಲಂಬಿಸಬೇಕು. ಯಾವುದಾದರೂ ಒಂದು ಉದ್ಯೋಗವನ್ನು ಕೈಗೊಳ್ಳುವ ಮೊದಲು ಈ ಕೆಳಗಿನ ವಿಚಾರಗಳನ್ನು ಚೆನ್ನಾಗಿ ಮನನ ಮಾಡಬೇಕೆಂದು ಕೆಸಿ ಹೇಳುತ್ತಾನೆ. ಮೊದಲನೆಯದಾಗಿ, ನಿಮ್ಮ ಧ್ಯೇಯ ಮತ್ತು ಗುರಿ ಯಾವುದೆಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಎರಡನೆಯದಾಗಿ, ಸೇವಾ ದೃಷ್ಟಿಯನ್ನು ಎಂದೂ ಮರೆಯಬೇಡಿ. ಇತರರಿಗೆ ಸಹಾಯ ಮಾಡುವ ಅವಕಾಶ, ಸಂದರ್ಭಗಳು ಬಂದಾಗ ಅದನ್ನು ಸಂತೋಷದಿಂದ ನೆರವೇರಿಸಿ. ಆತ ಹೇಳುವಂತೆ, ಎಲ್ಲರ ಸೇವಕನೇ ಎಲ್ಲರಿಗಿಂತ ಉನ್ನತ ಸ್ಥಾನವನ್ನು ಪಡೆಯುವನು ಎಂಬುದನ್ನು ಮರೆಯಬೇಡಿ. ಇತರರಿಗೆ ಮಾಡಿದ ಸೇವೆ ಭಗವಂತನಿಗೆ ಅರ್ಪಿಸಿದ ಅತ್ಯುನ್ನತ ಸೇವೆಯಾಗುತ್ತದೆ. ಉದ್ಯೋಗದಲ್ಲಿರುವಾಗ ಎಂದೆಂದಿಗೂ ಇತರರಿಗೆ ಸಹಾಯಕವಾಗುವಂತೆ ಸೇವೆಯನ್ನು ಮಾಡಲು ಯತ್ನಿಸಿ. ಮೂರನೆಯದಾಗಿ, 13 ವರ್ಷ ವಯಸ್ಸಿನ ಬುದ್ಧಿಶಾಲಿಯಾದ ಹುಡುಗನೊಬ್ಬ ಯಾವ ಕ್ಷೇತ್ರದಲ್ಲೂ ಅಧ್ಯಯನ ಮಾಡಿ ಸಮರ್ಥ ಎನ್ನಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದ. ನನ್ನ ಮುಂದಿನ ಜೀವನದಲ್ಲಿ ಆರ್ಥಿಕವಾಗಿ ಅತ್ಯುನ್ನತ ಸ್ಥಿತಿಗೇರಲು ನಾನು ಯಾವ ಉದ್ಯೋಗವನ್ನು ಆರಿಸಿಕೊಳ್ಳಲಿ ಎಂದು ಆತ ಕೆಸಿಯೊಡನೆ ಕೇಳಲಾಗಿ, ಕೇವಲ ಆರ್ಥಿಕ ಅಭಿವೃದ್ಧಿಯನ್ನು ಮರೆತು ಬಿಡು. ಈ ಜಗತ್ತು ಬದುಕಲು ಇನ್ನೂ ಹೆಚ್ಚು ಯೋಗ್ಯವಾಗುವಂತೆ ಯಾವ ಉದ್ಯೋಗವನ್ನು ಕೈಗೊಂಡರೆ ನಿನ್ನಿಂದ ಅತ್ಯಂತ ಹೆಚ್ಚಿನ ಕಾಣಿಕೆ ಸಲ್ಲುವುದೋ ಅದನ್ನು ಆರಿಸಿಕೊ. ಎಂದಿಗೂ ಕೇವಲ ಧನ ಸಂಪಾದನೆಯ ದೃಷ್ಟಿಯಿಂದ ಯಾವ ಕ್ಷೇತ್ರದಲ್ಲೂ ದುಡಿಯಬೇಡ. ತನ್ನಲ್ಲಿರುವ ಶಕ್ತಿ ಸಾಮರ್ಥ್ಯಗಳಿಂದ ಇತರರ ಏಳಿಗೆಯ ದೃಷ್ಟಿಯನ್ನಿಟ್ಟುಕೊಂಡು ದುಡಿದರೆ ಹಣ ಸಂಪಾದನೆಯೂ ಖಂಡಿತವಾಗಿ ಆಗುವುದು ಎಂದು ಉಪದೇಶಿಸಿದ. 4ನೇದು, ಯಾವ ಕೆಲಸವನ್ನು ವೈಯಕ್ತಿಕ ಸ್ವಾರ್ಥದ ದೃಷ್ಟಿಯಿಂದಲೇ ನೋಡಬೇಡಿ. ಬಹುಜನ ಹಿತದಲ್ಲಿ ನಿಮ್ಮ ಪುಟ್ಟ ಕಾಣಿಕೆ ಎಂದು ಯೋಚಿಸಿ. ಚರ್ಚೊಂದನ್ನು ಕಟ್ಟಲು ದುಡಿಯುತ್ತಿದ್ದ ಕೆಲಸಗಾರರನ್ನು ಏನು ಕೆಲಸ ಮಾಡುತ್ತಿದ್ದೀರಿ ಎಂದು ಒಬ್ಬಾತ ಪ್ರಶ್ನಿಸಿದಾಗ, ಮೊದಲನೆಯವನು ಕಾಣಿಸುವುದಿಲ್ಲವೇ, ಇಟ್ಟಿಗೆ ಜೋಡಿಸುತ್ತಿದ್ದೇನೆ ಎಂದ. ಎರಡನೆಯವನು ಹೊಟ್ಟೆ ತುಂಬಿಸಲು ಬೇಕಲ್ಲ ಒಂದು ಕಸುಬು ಎಂದ. ಮೂರನೆಯವನು ದೇವಮಂದಿರವನ್ನು ನಿರ್ಮಿಸುವ ಪವಿತ್ರ ಕಾರ್ಯದಲ್ಲಿ ತನ್ನ ಅಳಿಲು ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಎಂದ. ಶತಮಾನಗಳ ಕಾಲ ಜನರ ಭಕ್ತಿಯ ಪ್ರತೀಕವಾಗಿ ನಿಲ್ಲಬಲ್ಲ ಭವ್ಯವಾದ ಚರ್ಚೊಂದರ ನಿರ್ಮಾಣ ಕಾರ್ಯದಲ್ಲಿ ಸುದೈವದಿಂದ ತಾನು ಪಾಲ್ಗೊಂಡಿದ್ದೇನೆ ಎನ್ನುವುದು ಆತನ ಭಾವ. ಹೀಗೆ ನಾವು ಮಾಡುವ ಕಾರ್ಯಗಳೆಲ್ಲ ಲೋಕಹಿತದೃಷ್ಟಿಯ ಪವಿತ್ರ ಭಾವನೆಯಿಂದ ಕೂಡಿರಬೇಕು ಎನ್ನುತ್ತಾನೆ ಕೆಸಿ. ಆರ್ಥಿಕ ಯಶಸ್ಸು ನಿನ್ನ ಕರ್ತವ್ಯ ನಿಷ್ಠೆ, ಶ್ರದ್ಧೆಯ ದುಡಿಮೆ, ಪ್ರಾಮಾಣಿಕತೆಯ ಫಲವಾಗಿಯೇ ಬರಲಿ. ನಿನ್ನ ಬಾಳನ್ನು ಈ ಗುಣಗಳಿಂದ ಬೆಳಗು. ಇತರರಿಗೂ ತನ್ಮೂಲಕ ಮಾರ್ಗದರ್ಶನ ಮಾಡು ಎಂಬುದೇ ಆತನ ಹಿತವಚನ. 5ನೇದು, ನೀನು ನಡೆದು ಬಂದ ದಾರಿಯಲ್ಲಿ ಇತರರಿಗೂ ಹೋಗಲು ಬಿಡು. ನಿನ್ನ ಸ್ವಾರ್ಥಕ್ಕಾಗಿ ಇತರರನ್ನೇ ನಿನ್ನ ಕಾಲಡಿಯ ಮೆಟ್ಟಿಲುಗಳಾಗಿ ಉಪಯೋಗಿಸಬೇಡ. ನೀನು ಬದುಕು,
ಇತರರನ್ನು ಬದುಕಲು ಬಿಡು. ಇತರರಿಗೆ ಏನಾದರೂ ಕೊಡಲು ಅಥವಾ ದಾನ ಮಾಡಲು ಸಾಮರ್ಥ್ಯ ಸಂಪಾದಿಸಿಕೊ. ಸಾಯುವವರೆಗೂ ಒಂದಲ್ಲ ಒಂದು ರಚನಾತ್ಮಕ ಕಾರ್ಯದಲ್ಲಿ ತೊಡಗು. 6ನೇದು, ಯಾವ ಮಹತ್ ಕಾರ್ಯವೂ ಒಂದು ದಿನದಲ್ಲಿ ಆಗದು. ಮನುಷ್ಯನು ನೆಲದ ಮೇಲೆ ಬಿದ್ದಾಗ ನೆಲವನ್ನೇ ಆಧರಿಸಿ ಮೇಲಕ್ಕೇಳುವಂತೆ ನಿನ್ನ ಸಮೀಪದಲ್ಲಿರುವ ಸದವಕಾಶಗಳನ್ನು ಉಪಯೋಗಿಸಿಕೊ. ನೀನು ಇರುವ ಅಥವಾ ನಿಂತ ಜಾಗದಿಂದಲೇ ಮುಂದಕ್ಕೆ ಪಯಣಿಸು. ಪ್ರಾಮಾಣಿಕನಾಗು. ದೇವರನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ. ಕರ್ಮ ನಿಯಮ ಅಲಂಘ್ಯ ಎನ್ನುತ್ತಾನೆ ಕೇಸಿ. 1000 ಮೈಲಿಯ ಯಾತ್ರೆಯು ಒಂದು ಹೆಜ್ಜೆಯಿಂದಲೇ ಪ್ರಾರಂಭವಾಗುತ್ತದೆ. ಹಾಗೆಯೇ ಮಹತ್ ಕಾರ್ಯದ ಸಾಧನೆಗೆ ಹಿಂದೆ ಈ ಕ್ಷಣವೇ ಮುನ್ನುಡಿ ಇಡು. ಮುಂದಿನ ಸಂಚಿಕೆಯಲ್ಲಿ ಸಂಸಾರದ ನಿಗೂಢತೆ ಎಂಬ ವಿಷಯವನ್ನು ನೋಡೋಣ. ಧನ್ಯವಾದಗಳು.